ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ತುಂಬ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಈ ಮುಂಬರುವಂಥ ಎಕ್ಸಾಮ್ಸ್ಗಳಿಗೆ ಬರುವಂಥ ಚಾನ್ಸಸ್ ತುಂಬ ಇದೆ. ಯಾವುದೇ ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ ಅಥವಾ ಇಂಡೈರೆಕ್ಟ್ಲಿ 3 to 4 ಕ್ವಶನ್ಸ್ ಕೂಡ ಲಿಂಕ್ ಇರುತ್ತೆ ಈ ಒಂದು ಜಡ್ಜ್ಮೆಂಟ್ ರಿಲೇಟೆಡು, ಗೊತ್ತಿರಲಿ. ಸೊ ಅದಕ್ಕೋಸ್ಕರ ನಾವು ಈ ಒಂದು ವೀಡಿಯೋನ ಮಾಡ್ತಾಯಿದ್ವಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಮಾತ್ರ ಮಾತಾಡ್ತೀವಿ ನಾವು, ಯಾಕಂದರೆ ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಿರ್ತಾನೆ. ತುಂಬ ಒಂದು ಜಡ್ಜ್ಮೆಂಟ್ಸ್ ನೀಡಿದೆ ಬೈ ಸುಪ್ರೀಂ ಕೋರ್ಟ್, ಬಟ್ ಎಲ್ಲನೂ ಮಾತಾಡ್ಕೊಂತ ಹೋದರೆ ತುಂಬ ಟೈಮ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಮಾತ್ರ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸಲ್ಲಿ ಬಂದಿರೋದು ಮತ್ತು ಬರುವಂತಹ ಒಂದು ಪ್ರಶ್ನೆಗಳು ಸಂಭವ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಈ ಒಂದು ಬಯೋಜಿಕೆ ಅಕಾಡೆಮಿಯಲ್ಲಿ ಕ್ರಿಸ್ಪಾಗಿ ಒಂದು ಮೋಸ್ಟ್ ವಾಂಟೆಡ್ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ನ ನಾನು ಒಂದು ಸ್ಲೈಡ್ಸಲ್ಲಿ ಒಂದೇ ಒಂದು ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ನೀಟಾಗಿ ಅಬ್ಸರ್ವ್ ಮಾಡಿ. ಆ್ಯಂಡ್ ಈ ಒಂದು ಪಾಯಿಂಟ್ಸ್ ಜೊತೆಗೆ ನಾನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ಕೇಳಿ, ನಿಮಗೆ ತುಂಬ ಪಾಯಿಂಟ್ಸ್ ಕವರ್ ಆಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟು ನೋಡಿ, ಫಸ್ಟ್ ಜಡ್ಜ್ಮೆಂಟು. ಈ ಜಡ್ಜ್ಮೆಂಟ್ ಅನ್ನೋದು ಯಾರು ಕೊಡ್ತಾರೆ? ಸುಪ್ರೀಂ ಕೋರ್ಟ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಕೊಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನಕ್ಕೆ ಕೆಲವೊಂದು ತಿದ್ದುಪಡಿ ತರಬೇಕಾಗುತ್ತೆ ಸಂವಿಧಾನದಲ್ಲಿ ಅಂತ ಕೆಲವೊಂದು ಚರ್ಚೆಗಳು ನಡೆದಿರ್ತಾವೆ. ಮತ್ತು ಆ ಸಂವಿಧಾನ ತಿದ್ದುಪಡಿ ಅನ್ನೋದು ಎಲ್ಲಿ ತರ್ತಾರೆ ಅಂತಂದರೆ ಆರ್ಟಿಕಲ್ 368 ಬಳಸ್ಕೊತಾರೆ. ಆಮೇಲೆ ನಿತ್ಯ ಜೀವನದಲ್ಲಿ ಕೂಡ ಕೆಲವೊಂದು ಕಾನೂನು ಉಲ್ಲಂಘನೆ ಆದಾಗ, ಕೆಲವೊಬ್ಬರು ಕ್ರಿಮಿನಲ್ಸು, ಕೆಲವೊಬ್ಬರು ಬೇರೆ ಬೇರೆ ಏನನ್ನು ವ್ಯವಹಾರ ನಡೆದಾಗ ಅವರು ಕೂಡ ಅವ್ರ ರಿಲೇಟೆಡ್ ಜಡ್ಜ್ಮೆಂಟ್ಸ್ ಬರ್ತಾ ಇರ್ತವೆ. ಬಟ್ ಈಗ ನಾವು ಎಕ್ಸಾಮ್ ಓರಿಯೆಂಟೆಡ್ ಜಡ್ಜ್ಮೆಂಟ್ಸ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಸೊ ಅದೊಂದು ಪಾಯಿಂಟ್ ನೆನಪಿರಲಿ. ಆರ್ಟಿಕಲ್ 368 ಬಗ್ಗೆ ಕೇಳ್ತಾನೆ. ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಬಗ್ಗೆನೂ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಫಸ್ಟ್ ಕೇಸ್ ಶಂಕರಿ ಪ್ರಸಾದ್ ಕೇಸ್. ಇವ್ರು ಏನು ಹೇಳ್ತಾರಪ್ಪ ಅಂದರೆ 1951ರಲ್ಲಿ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಒಂದು ಜಡ್ಜ್ಮೆಂಟ್ ನೀಡ್ತಾರೆ ಬೈ ಸುಪ್ರೀಂ ಕೋರ್ಟ್. ಏನಕ್ಕೆ, ಅದರಲ್ಲಿ ಏನು ಮ್ಯಾಟ್ರ್ ಇರುತ್ತೆ ಅಂತಂದರೆ ನೋಡಿ, ಸಂವಿಧಾನದ ಒಂದನೇ ತಿದ್ದುಪಡಿ ಇಂಪಾರ್ಟೆಂಟ್. 1951ರಲ್ಲಿ ಏನಿಗೋಸ್ಕರ ಅಂತಂದರೆ 15/4 ಆರ್ಟಿಕಲ್ನ, ಅಂದರೆ ಸೋಷಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ನ, SC/ST ರಿಸರ್ವೇಷನ್ನ ಮತ್ತು ಭೂ ಸುಧಾರಣೆ ರಿಲೇಟೆಡ್ ಒಂದು ಕೇಸ್ ನಡೀತಾ ಇರುತ್ತೆ. ಆವಾಗ ಈ ಒಂದು ಸುಪ್ರೀಂ ಕೋರ್ಟಿಗೆ ಹೋದಾಗ ಅವ್ರು ಹೇಳ್ತಾರೆ ನೋಡಿ, ಈ ಒಂದು ಸಂಸತ್ತಿಗೆ ಆರ್ಟಿಕಲ್ 368 ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಇದೆ. ಸೊ ನಾವು ಮಾಡ್ತೀವಿ ಅಂತೇಳಿ ಈ ಒಂದು ಶಂಕರಿ ಪ್ರಸಾದ್ ಕೇಸಲ್ಲಿ ಹೇಳ್ಬಿಡ್ತಾರೆ. ನೋಡಿ ಇಂಪಾರ್ಟೆಂಟ್ ಪಾಯಿಂಟು, ಸಂಸತ್ತಿಗೆ ಸಂವಿಧಾನ ಅಂತ ತಿದ್ದುಪಡಿ ಮಾಡುವಂಥ ಅಧಿಕಾರ ಇದೆ ಅಂತೇಳಿ ಹೇಳ್ತಾರೆ. ಬೇಸಿಸ್ ಯಾವ ಪಾಯಿಂಟ್ನ ಡಿಸ್ಕಸ್ ಮಾಡಿರ್ತಾರೆ ಅಲ್ಲಿ? ಸಂವಿಧಾನ ಮೊದಲನೇ ತಿದ್ದುಪಡಿ, ಅದರಲ್ಲಿ ಒಂದು ಭೂ ಸುಧಾರಣೆ ಆಗಿರ್ಬೋದು, 15/4 ಆರ್ಟಿಕಲ್ ಆಗಿರ್ಬೋದು, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ಸಜ್ಜನ್ ಸಿಂಗ್ ಕೇಸ್ ಅಂತೇಳಿ. ಈ ಸಜ್ಜನ್ ಸಿಂಗ್ ಕೇಸಸ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತ ಗೊತ್ತಿರಬೇಕು. ನೋಡಿ, ಇದು 17ನೇ ತಿದ್ದುಪಡಿ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ, ಬಟ್ ತೀರ್ಪು ಮಾತ್ರ ನೋಡಿ, ಈ ಒಂದು ಶಂಕರಿ ಪ್ರಸಾದ್ ತೀರ್ಪನ್ನು ಮತ್ತೆ ಪುನಃ ದೃಢಪಡಿಸುತ್ತೆ. ಅಂದರೆ ಅದಕ್ಕೆ ಇದು ಸಪೋರ್ಟ್ ಮಾಡಿ ಮತ್ತು ಸೇಮ್ ಜಡ್ಜ್ಮೆಂಟ್ ಕೊಡುತ್ತೆ. ಇದು ಇಂಪಾರ್ಟೆಂಟ್ ನೋಡಿ, ರಿಅಫರ್ಮ್ಡ್ ಪವರ್ ಅಂತ ಕರಿತೀವಿ. ಇದರಲ್ಲಿ ನೋಡಿ, ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವಿದೆ ಅಂತೇಳಿ ಮತ್ತೊಮ್ಮೆ ಹೇಳ್ತಿದ್ದಾರೆ, ದೃಢಪಡಿಸುತ್ತೆ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1967ಕ್ಕೆ ಹೋಗೋಣ. ಇದು ಭಾಳ ಇಂಪಾರ್ಟೆಂಟು. ಯಾಕೆ ಹೇಳ್ತಾನಂದರೆ, ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದೇ ಅಂತ ಪ್ರಶ್ನೆ ಬರ್ತದೆ. ಇದು ಕ್ಲಾರಿಟಿ ಇರಬೇಕು. ಇಲ್ಲಿ ನೋಡಿ, ಫಸ್ಟ್ನೇ ಜಡ್ಜ್ಮೆಂಟಲ್ಲಿ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಐತೆ. ಸೆಕೆಂಡ್ನಲ್ಲಿ ಹಂಗೆ ಕಂಟಿನ್ಯೂ ಆಗ್ತದೆ. ಬಟ್ ನೋಡಿ, ಗೋಲಕ್ನಾಥ್ ಕೇಸಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಸೊ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರವಿಲ್ಲ ಅಂತ ಜಡ್ಜ್ಮೆಂಟ್ ಬಂದುಬಿಡುತ್ತೆ. ಬಟ್ ಶಂಕರಿ ಪ್ರಸಾದ್ ಕೇಸಲ್ಲಿ ಒಂದು ಇಡೀ ಸಂಸತ್ತಿಗೆ ಅಧಿಕಾರ ಇದೆ ಅಂತ ಅಂದಾಗ ಕಂಪ್ಲೀಟ್ ಆಯ್ತು ಅಂತ ಹೇಳಿರ್ತಾರೆ. ಅದು ಮೂಲಭೂತ ಹಕ್ಕುಗಳಾಗಿರ್ಬೋದು, ಎಲ್ಲನೂ ಆಗಿರ್ಬೋದು. ಇಡೀ ಒಂದು ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಅಂತ ಹೇಳ್ಬಿಟ್ಟಿರ್ತಾರೆ. ಯಾಕಂದರೆ ಮೂಲಭೂತ ಹಕ್ಕುಗಳನ್ನೋದು ಸಂವಿಧಾನದಲ್ಲಿ ಬರ್ತವೆ. ಆರ್ಟಿಕಲ್ 12ರಿಂದ 35 ಮಟ್ಟ ಬರ್ತವೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಇಡೀ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಶಂಕರಿ ಪ್ರಸಾದ್ ಕೇಸಲ್ಲಿ ಹೇಳುತ್ತೆ, ಸಜ್ಜನ್ ಸಿಂಗ್ ಕೇಸಲ್ಲಿ ಹೇಳುತ್ತೆ. ಬಟ್ ಗೋಲಕ್ನಾಥ್ ಕೇಸಲ್ಲಿ ಬೇರೆ ಎಲ್ಲ ಅಧಿಕಾರ ಇದೆ, ಬಟ್ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡುವಂಥದ್ದು ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ತುಂಬ ಸಲ ಪ್ರಶ್ನೆ ಕೇಳಿದ್ದೇನೆ. ಪಾರ್ಲಿಮೆಂಟ್ ಕೆನಾಟ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಇದನ್ನ ಒಂದು ಚೇಂಜ್ ಮಾಡ್ಲಿಕ್ಕೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಹೈಯೆಸ್ಟ್ ಬೆಂಚು. ಇದು ಕ್ಲಾರಿಟಿ ಇರಬೇಕು. 13 ಜನ ಜಡ್ಜಸ್ ಕೂತ್ಕೊಂಡು ಈ ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ. ಕೇಶವಾನಂದ ಭಾರತಿ ಕೇಸ್ ಅಂತೇಳಿ. 7+6 13 ಮೆಂಬರ್ಸ್. ಕ್ಲಾರಿಟಿ ಇರಬೇಕು. ನೋಡಿ, ಸಂವಿಧಾನ ಅಂದರೆ ಇದು ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ 24ನೇ ತಿದ್ದುಪಡಿ, 25ನೇ ತಿದ್ದುಪಡಿ, 29ನೇ ತಿದ್ದುಪಡಿ ಬಗ್ಗೆ ಮಾತಾಡಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ 24ನೇ ತಿದ್ದುಪಡಿ ಏನು ಹೇಳುತ್ತಪ್ಪ ಅಂತಂದರೆ, ಈ ಒಂದು ಏನಪ್ಪ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈಸ್ ನಾಟ್ ಎ ಲಾ ಅಂಡರ್ ಆರ್ಟಿಕಲ್ 13 ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಮತ್ತು ಅಂದರೆ 24ನೇ ತಿದ್ದುಪಡಿನ 1971 ಮೂಲಕ ಸೇರಿಸಿರ್ತಾರೆ. ಈ ಪಾಯಿಂಟ್ ಗೊತ್ತಿರಲಿ.
ಈ ಒಂದು 24 ಆಗಿರ್ಬೋದು, 27 ಆಗಿರ್ಬೋದು, ಈ ಥರ ಕೆಲವೊಂದು ತಿದ್ದುಪಡಿ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಈಗ ನೋಡಿ ಪಾಯಿಂಟ್ ಹೇಳ್ತೀನಿ, ಆ ಪಾಯಿಂಟ್ ಯಾರು ಮಿಸ್ ಮಾಡ್ಕೋಬೇಡಿ. 24, 25, 29 ತಿದ್ದುಪಡಿಗಳ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ನೋಡಿ. ಸಂವಿಧಾನವನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು, ಆದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ರೀತಿ ಧಕ್ಕೆ ಬರುವಂತಿಲ್ಲ. ಇದು ಇಂಪಾರ್ಟೆಂಟ್. ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ನೋಡಿ, ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿ ಒಂದು ಧಕ್ಕೆ ಬರೋಂಗಿಲ್ಲ ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಗೊತ್ತಿರಬೇಕು ನಮಗೆ. ಹಂಗಾರೆ ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಮುಂದೆ ಜಡ್ಜ್ಮೆಂಟ್ಸಲ್ಲಿ ಹೇಳ್ತಾ ಹೋಗ್ತಾರೆ ಒಂದೊಂದು ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಕ್ಯಾರೆಕ್ಟರ್ಸ್ ಹೇಳ್ತೀನಿ ನೋಡಿ. ಡೆಮೋಕ್ರಸಿ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಧಕ್ಕೆ ಬರಲಾರ್ದಂಗೆ ನೋಡ್ಕೋಬೇಕು, ಅಂದರೆ ತಿದ್ದಂಗಿಲ್ಲ. ನೆಕ್ಸ್ಟ್ ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು ಗೊತ್ತಿರಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೆ ಧಕ್ಕೆ ಹೊಡೆಯೋಂಗಿಲ್ಲ. ಇದಕ್ಕೆ ಧಕ್ಕೆ ಬಂತು ಅಂದರೆ ಅದನ್ನು ನಲ್ ಆ್ಯಂಡ್ ಅವಾಯ್ಡ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಸೆಕ್ಯುಲರಿಸಮ್, ಫೆಡರಲಿಸಮ್, ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ, ಇದು ಗೊತ್ತಿರಬೇಕು ನೋಡಿ. ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದೀನಿ. ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಡೆಮೋಕ್ರಸಿ, ಸೆಕ್ಯುಲರಿಸಮ್, ಫೆಡರಲಿಸಮ್, ಜುಡಿಷಿಯಲ್ ರಿವ್ಯೂ, ಈ ಥರ ಮಹತ್ವವಾದಂಥ ಒಂದು ಕೆಲವೊಂದು ಪಾಯಿಂಟ್ಸ್ ಇರ್ತಾವಲ್ವ. ಈ ಒಂದು ಸ್ಟ್ರಕ್ಚರ್ಸ್ನ ಯಾವುದೇ ಕಾರಣಕ್ಕೂ ಸಂಸತ್ತು ತಿದ್ದುಪಡಿ ಮಾಡೋಂಗಿಲ್ಲ. ಒಂದು ವೇಳೆ ಮಾಡಿದರೆ ಅಂದರೆ ಈ ಒಂದು ಜಡ್ಜ್ಮೆಂಟಲ್ಲಿ ಹೇಳಿದ ಪಾಯಿಂಟ್ ಏನಂದರೆ ಸಂಸತ್ತು ತಿದ್ದುಪಡಿ ಮಾಡ್ಬೋದು, ಆದರೆ ಮೂಲ ರಚನೆಗೆ ಏನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೂಲ ರಚನೆ ಅಂತಂದರೆ ಇವೇ ಬೇಸಿಕ್ ಸ್ಟ್ರಕ್ಚರ್ಸ್ ಲೈಕ್ ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಡೆಮೋಕ್ರಸಿ, ಸೆಕ್ಯುಲರಿಸಮ್, ಫೆಡರಲಿಸಮ್, ಜುಡಿಷಿಯಲ್ ರಿವ್ಯೂ, ಈ ಥರ ತುಂಬ ಪಾಯಿಂಟ್ಸ್ ಬರ್ತವೆ. ಸುಮಾರು 18+ ಮೇಲೆ ಬರ್ತವೆ. ಆ ಒಂದು ಪಾಯಿಂಟ್ಸಿಗೆ ಯಾವುದೇ ರೀತಿ ಮೂಲ ರಚನೆ ಬದಲಾವಣೆ ಆಗಂಗಿಲ್ಲ, ಬದಲಾಯಿಸಲು ಸಾಧ್ಯವಿಲ್ಲ. ಬಟ್ ಸಂವಿಧಾನ ತಿದ್ದುಪಡಿ ಮಾಡ್ಬೋದು, ಆ ಥರ ಮಾಡ್ಕೋಬೇಕಂತ ಹೇಳ್ತಾರೆ. 1973 ಕೇಶವಾನಂದ ಭಾರತ್ ಕೇಸು, ಇದು ಮೋಸ್ಟ್ ಇಂಪಾರ್ಟೆಂಟ್. ಹೈಯೆಸ್ಟ್ ಜಡ್ಜ್ ಇರೋಂಥ ಕುತ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಿರೋಂಥ ಕೇಸು. 13 ಜನ ಇದನ್ನು ತುಂಬ ಸಲ ಪ್ರಶ್ನೆ ಮಾಡಿದಾನೆ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಅಂದರೆ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ವರ್ಡ್ ತುಂಬ ಸಲ ಮೆನ್ಷನ್ ಮಾಡಿಬಿಟ್ಟೆ, ನೆನ್ಪಿಟ್ಕೊಳ್ಳಿ. ಇದು ಇಯರ್ ಕೂಡ ಕೇಳ್ತಾನೆ, 1973. ನೆಕ್ಸ್ಟ್ ಒಂದು ಜಡ್ಜ್ಮೆಂಟಿಗೆ ಹೋಗೋಣ ನೋಡಿ. ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್, ಇದು ಇಂಪಾರ್ಟೆಂಟ್ ನೋಡಿ. ಕೆಲವೊಂದು ಆ ಒಂದು ಟೈಮಲ್ಲಿ 1975ರಲ್ಲಿ ಒಂದು ಎಲೆಕ್ಷನ್ ಬಗ್ಗೆ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಮೇಡಮ್ ಇಂದಿರಾ ಗಾಂಧಿ ಮೇಲೆ ಕೆಲವೊಂದು ಅಲಿಗೇಷನ್ ಬಂದಿರ್ತವೆ. ಅದನ್ನ ಒಂದು ಜಡ್ಜು ಪಾಯಿಂಟ್ಸೆಲ್ಲ ನೋಟಿಸ್ ಮಾಡ್ಕೊಂಡು ಹೇಳ್ತಾರೆ, ಪ್ರಧಾನಿ ಚುನಾವಣೆಯನ್ನು ನ್ಯಾಯಾಲಯ ಪರಿಶೀಲಿಸಬಹುದೇ ಅಂತೇಳಿ ಪ್ರಶ್ನೆ ಮಾಡಿರ್ತಾರೆ. ಬಟ್ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಪ್ರಧಾನಿ ಮತ್ತು ಯಾವುದೇ ಚುನಾವಣೆನಾಗಲೂ ನ್ಯಾಯಾಲಯ ಒಂದು ಪ್ರಶ್ನಿಸಬಹುದು ಅಂತೇಳಿ ತೀರ್ಪು ಕೊಡ್ತಾರೆ. ಅದರಿಂದ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮೂಲಕ ರಚನೆಯ ಭಾಗ ಅಂತ ಹೇಳ್ತಾರೆ ನೋಡಿ. ಇದೊಂದು ಬೇಸಿಕ್ ಸ್ಟ್ರಕ್ಚರ್ನಾಗ ಇದೊಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಕೂಡ ಹೇಳ್ತಾರೆ. ಈ ಒಂದು ಪಾಯಿಂಟ್ ಇಂಪಾರ್ಟೆಂಟು. ಸೊ ಈ ಒಂದು ಪ್ರಧಾನ ಎಲೆಕ್ಷನ್ನ ನಾವು ಸುಪ್ರೀಂ ಕೋರ್ಟಲ್ಲಿ ಕೇಳ್ಬೋದು, ಅಂದರೆ ನ್ಯಾಯಾಲಯದಲ್ಲಿ ಕೇಳ್ಬೋದು. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಅಲಿಗೇಷನ್ಸ್ ನಡೆದಿರ್ತದೆ. ಸೊ ಕೇಳಕ್ಕೆ ಹೋದಾಗ ಒಂದು ಕೆಲವರು ಏನು ರನ್ನಿಂಗ್ ಇರೋಂಥ ಗೌರ್ಮೆಂಟು ಯಾವುದೇ ಕಾರಣಕ್ಕೆ ಬರೋಂಗಿಲ್ಲ ಅಂತ ಹೇಳಿರ್ತದೆ. ಬಟ್ ಅಲ್ಲಿರೋಂಥ ಒಂದು ಜಡ್ಜ್ ಏನು ಮಾಡ್ತಾರೆ, ಪ್ರಧಾನ ಎಲೆಕ್ಷನ್ ಕೂಡ ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಳ್ಬೋದು ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಬೇಕು ಇಂಡಿಯಾದಲ್ಲಿ ಡೆಮೋಕ್ರಸಿನ ಮೇಂಟೈನ್ ಮಾಡೋಕ್ಕೋಸ್ಕರ. ಸೊ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಕೂಡ ಇಟ್ಸ್ ಎ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ 6ನೇ ಒಂದು ಜಡ್ಜ್ಮೆಂಟಿಗೆ ಹೋಗೋಣ, ಇಂಪಾರ್ಟೆಂಟು ನೋಡಿ. ಇದೊಂದು ಜಬಲ್ಪುರ್ ಕೇಸ್ ಅಂತ ಕರಿತೀವಿ, ಇದು ಇಂಪಾರ್ಟೆಂಟ್. ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅಂತೇಳಿ, ಇದು 1976ರಲ್ಲಿ ಬರುತ್ತಿದ್ದು. ಇದೇನು ಹೇಳ್ತಾರಪ್ಪ ಅಂದರೆ, ತುರ್ತು ಪರಿಸ್ಥಿತಿಯಲ್ಲಿ ಹಕ್ಕುಗಳನ್ನು ಅಮಾನತುಗೊಳಿಸಬಹುದೇ ಅಂತ ಕೇಳ್ತಾರೆ. ಅವಾಗ ಜಡ್ಜ್ಮೆಂಟ್ ಏನು ಹೇಳ್ತಂದರೆ ಹೌದು, ಅಂದರೆ ತೀರ್ಪು ಏನು ಹೇಳ್ತದಂದರೆ ತುರ್ತು ಪರಿಸ್ಥಿತಿಯಲ್ಲಿ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಅಂತ ಹೇಳ್ತದೆ. ನಂತರ ಇದು ಫ್ಯೂಚರ್ನಾಗ ಬರ್ತಾ ಪುಟ್ಟಸ್ವಾಮಿ ಕೇಸ್ನಲ್ಲಿ ಇದು ತಪ್ಪು ಅಂತ ಹೇಳ್ಬಿಡ್ತಾರೆ ನೋಡಿ. ಈ ಒಂದು ಎಮರ್ಜೆನ್ಸಿ ಇರೋ ಟೈಮಲ್ಲಿ ಹಕ್ಕುಗಳನ್ನ ಒಂದು ಡೆಮೊಲಿಷ್ ಮಾಡ್ಬೋದಾ, ಅಮಾನತುಗೊಳಿಸ್ಬೋದಾ ಅಂತ ಕೇಳಿದಾಗ ಆ ಒಂದು ಟೈಮಲ್ಲಿ 1970ರಲ್ಲಿ ಹೌದು ಅಂತ ಹೇಳ್ತಾರೆ. ಬಟ್ 2017ರಲ್ಲಿ ಪುಟ್ಟಸ್ವಾಮಿ ಕೇಸಲ್ಲಿ ರೈಟ್ ಟು ಪ್ರೈವಸಿ ಅಂತ ಬರುತ್ತೆ. ಮತ್ತು ಆ ಪ್ರೈವಸಿ ಯಾವುದೇ ಕಾರಣಕ್ಕೂ ಧಕ್ಕೆ ಹೊಡೆಯೋಂಗಿಲ್ಲ. ಸೊ ರೈಟ್ ಟು ಪ್ರೈವಸಿ ಅನ್ನೋದು ಇಂಪಾರ್ಟೆಂಟು, ಗೌಪ್ಯತೆ ಮೂಲಭೂತ ಹಕ್ಕು. ಇಲ್ಲಿ 15ನೇ ಪಾಯಿಂಟ್ ಕೊಟ್ಟಿದ್ದೀನಿ ನೋಡಿ, 2017 ಪುಟ್ಟಸ್ವಾಮಿ ಕೇಸಲ್ಲಿ. ಇಲ್ಲಿ ಏನಂತ ಬರುತ್ತೆ, ಯಾವುದೇ ಕಾರಣಕ್ಕೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಅಂತ ಒಂದು ಪಾಯಿಂಟಲ್ಲಿ ಕೊಟ್ಟಿತ್ತಲ್ಲ, ಇದನ್ನು ಒಂದು ರದ್ದು ಮಾಡಿಬಿಡ್ತದೆ. ಸೊ ಯಾವುದೇ ಕಾರಣಕ್ಕೂ ಈ ತೀರ್ಪನ್ನು ಪರಿಗಣಿಸಲಾರ್ದಂಗೆ ರದ್ದು ಮಾಡೋಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಕ್ಲಾರಿಟಿ ಇರಲಿ. ಇದು ಜಬಲ್ಪುರ್ನಾಗ ಏನು ಹೇಳ್ತದೆ, ತುರ್ತು ಪರಿಸ್ಥಿತಿಯಲ್ಲಿ ಹಕ್ಕುಗಳ ಪ್ರಶ್ನೆ ಮಾಡ್ಬೋದು ಅಂತ ಹೇಳ್ತದೆ. ಆಮೇಲೆ ಬರ್ತಾ ಪುಟ್ಟಸ್ವಾಮಿ ಕೇಸಲ್ಲಿ ಇದು ತಪ್ಪು ಅಂತ ಹೇಳ್ಬಿಡ್ತಾರೆ. ಇದು ಕ್ಲಾರಿಟಿ ಇರಲಿ.
ನೆಕ್ಸ್ಟು ಮನೇಕಾ ಗಾಂಧಿ ಕೇಸ್ ಬಗ್ಗೆನೂ ಕೇಳ್ತಾರೆ. ಇದು ಯೂನಿಯನ್ ಆಫ್ ಇಂಡಿಯಾ, ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1978. ಇಲ್ಲಿ ಮಾತಾಡೋದು ಏನಪ್ಪ ಅಂದರೆ, ಅವರು ಅಂದರೆ ಫಾರಿನ್ ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಬಂದಿರುತ್ತೆ, ಪಾಸ್ಪೋರ್ಟ್ನ ವಶಪಡಿಸ್ಕೊಳ್ಬಿಡ್ತಾರೆ ಆ ಟೈಮಲ್ಲಿ. ಅಲ್ಲಿರೋಂಥ ಒಂದು ಗೌರ್ಮೆಂಟ್ ರನ್ನಿಂಗ್ ಇರಬೇಕಾದ್ರೆ ಅವ್ರ ಪಾಸ್ಪೋರ್ಟ್ನ ಕಸ್ಕೊಳ್ತಾರೆ ಮತ್ತು ಆ ಟೈಮಲ್ಲಿ ಅವ್ರು ಕೇಸ್ ಹಾಕ್ತಾರೆ. ಅವಾಗ ಹೇಳ್ತಾರೆ ನೋಡಿ, ಪಾಸ್ಪೋರ್ಟ್ ವಶಪಡಿಸ್ಕೊಳ್ಳುವುದು ಆರ್ಟಿಕಲ್ 22 ಉಲ್ಲಂಘನೆ ಆಗಿದೆಯಾ ಅಂತ ಉಲ್ಲಂಘನೆ ಆಗಿದೆ ಅಂತ ಇವ್ರು ಹೇಳ್ತಾರೆ, ಯಾರು ಮನೇಕಾ ಗಾಂಧಿ ಅವರು. ಅವಾಗ ಅಲ್ಲಿ ಜಡ್ಜ್ಮೆಂಟ್ ಹೇಳ್ತಾರೆ, ಆರ್ಟಿಕಲ್ 21 ಅನ್ನೋದು ವಿಶಾಲ ಅರ್ಥ ಹೊಂದಿದೆ. ಸೊ ರೈಟ್ ಟು ಟ್ರಾವೆಲ್ ಅನ್ನೋದು ಇಟ್ಸ್ ಎ ಬೇಸಿಕ್ ಏನು ರೈಟ್ ಟು ಲೈಫ್ ಅಂಡರ್ನಾಗ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಈ ಒಂದು ಲಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಯಾವುದೇ ಕಾರಣಕ್ಕೆ ಕಸಿದ್ಕೊಳ್ಳೋಕೆ ಬರೋಂಗಿಲ್ಲ. ರೈಟ್ ಟು ಟ್ರಾವೆಲ್ಲು, ರೈಟ್ ಟು ಡಿಗ್ನಿಟಿ ಆಗಿರ್ಬೋದು, ಫೇರ್ ಪ್ರೊಸೀಜರ್ ಆಗಿರ್ಬೋದು, ಎಲ್ಲವೂ ಆರ್ಟಿಕಲ್ 21 ಭಾಗ. ಸೊ ಇದು ಯಾವುದೇ ರೀತಿ ಕಸಿದ್ಕೊಳ್ಳೋಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಕೇವಲ ಜೀವಿಸುವ ಹಕ್ಕಲ್ಲ, ಅದು ಗೌರವಯುತವಾಗಿ ಜೀವನ ಮಾಡುವಂಥ ಹಕ್ಕ, ಡಿಗ್ನಿಟಿಯಿಂದ ಬದುಕುವಂಥ ಹಕ್ಕು ಇದು. ಸೊ ಇದು ಯಾರು ಕಸಿಸ್ಕೊಳ್ಳೋಕೆ ಬರೋಂಗಿಲ್ಲ ಅಂಥೇಳಿ ಮನೇಕಾ ಗಾಂಧಿ ಅಂಥೇಳಿ ಒಂದು ಕೇಸು ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1978 ಮೆನ್ಷನ್ ಮಾಡ್ತಾರೆ. ಆರ್ಟಿಕಲ್ 21 ರೈಟ್ ಟು ಟ್ರಾವೆಲ್ ಅನ್ನೋದು ಇಂಪಾರ್ಟೆಂಟು. ನೋಡಿ, ರೈಟ್ ಟು ಟ್ರಾವೆಲ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ನಾವು ಆರ್ಟಿಕಲ್ 19 ಬಗ್ಗೆ ಮಾತಾಡಬೇಕು. ಅದೇ ರೈಟ್ ಟು ಟ್ರಾವೆಲ್ ಇನ್ ಫಾರಿನ್ ಅಂತ ಕೇಳಿದ್ರೆ ಆರ್ಟಿಕಲ್ 21 ಅಂತ ಮೆನ್ಷನ್ ಮಾಡಬೇಕು. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ನೋಡಿ, ಮಿನ್ರವಾ ಮಿಲ್ ಕೇಸು 1980 ಮೂಲಭೂತ ಹಕ್ಕುಗಳು ಮತ್ತು DPSP ನೋಡಿ ಸಮಾನತೆ ಬಗ್ಗೆ ಮಾತಾಡ್ತಾರೆ ಇವರು. ಇದು ಇಂಪಾರ್ಟೆಂಟ್ ನೋಡಿ. 42ನೇ ತಿದ್ದುಪಡಿ ಬಗ್ಗೆ ಪ್ರಶ್ನೆ ಮಾಡಿ ಅಲ್ಲಿ ಕೇಳಿದಾಗ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ನಡುವಿನ ಸಮತೋಲನ ಅಗತ್ಯ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಅದ್ರ ಜೊತೆ ಒಂದು ಪಾಯಿಂಟ್ ಯೂಸ್ ಮಾಡ್ತಾರೆ, ಇದು ತುಂಬ ಎಕ್ಸಾಮ್ಸಿಗೆ ಬಂದಿದೆ ನೋಡಿ. ಈ ಒಂದು ಲಿಮಿಟೆಡ್ ಅಮೆಂಡಿಂಗ್ ಪವರ್ ಕೂಡ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅಂತ ಹೇಳ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡೋವಂಥ ಅಧಿಕಾರ ಸಂಸತ್ತಿಗಿದೆ ಅಂತೇಳಿ ಎಲ್ಲನೂ ತಿದ್ದುಪಡಿ ಮಾಡೋಕ್ಕೆ ಬರಲ್ಲ. ಅದಕ್ಕೊಂದು ಲಿಮಿಟೆಡ್ ಇರಬೇಕು, ಲಿಮಿಟ್ ಮಾಡಬೇಕು, ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಲಿಮಿಟೆಡ್ ಅಮೆಂಡಿಂಗ್ ಪವರ್ ಅನ್ನೋದು ಕೂಡ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅಂತೇಳಿ ಹೇಳ್ತಾರೆ. ಈ ಪಾಯಿಂಟ್ ಇಟ್ಕೊಂಡೆ ತುಂಬ ಎಕ್ಸಾಮ್ಸ್ಗೆ UPSC KPSC ಅಲ್ಲಂತೂ ತುಂಬ ಎಕ್ಸಾಮ್ಸಿಗೆ ಕೇಳಿದ್ದಾನೆ. ಆ ಮುಂಬರೋಂಥ ಎಕ್ಸಾಮ್ಸಿಗೆ ಕೂಡ ಕೇಳ್ತಾನೆ. ಕ್ಲಾರಿಟಿ ಇರಬೇಕು. ಯಾವುದದು ಮಿನ್ರವಾ ಮಿಲ್ ಕೇಸಸ್ ಅಂತೇಳಿ 1980 ಏನಂತ ಹೇಳ್ತಾರೆ, DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಮಧ್ಯೆ ಈ ಎರಡೂ ಸಮತೋಲನ ನೋಡಬೇಕು. DPSP ದೊಡ್ಡದಾ ಇಲ್ಲ ಫಂಡಮೆಂಟಲ್ ರೈಟ್ಸ್ ದೊಡ್ಡದಾ ಅಂತ ನೋಡ್ಕೊಂಡಾಗ ಎರಡೂ ಸಮಾನ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ವಾಮನ್ ರಾವ್ ಕೇಸ್ ಅಂತೇಳಿ ಇದು ನೋಡಿ 9ನೇ ಅನುಸೂಚಿ ಬಗ್ಗೆ ಮಾತಾಡ್ತಿದ್ದು. ಇವ್ರು ಏನು ಹೇಳ್ತಾರೆ ಅಂದರೆ ಇಂಪಾರ್ಟೆಂಟ್ ಪಾಯಿಂಟು, ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ಬಗ್ಗೆ ಇದ್ರೆ ಮಾತಾಡ್ತಾರೆ ನೋಡಿ. 24 ಏಪ್ರಿಲ್ 1977 ನಂತರ ಕಾನೂನುಗಳಿಗೆ ಬೇಸಿಕ್ ಸ್ಟ್ರಕ್ಚರ್ ಪರೀಕ್ಷೆ ಅನ್ವಯ ಅಂತ ಹೇಳ್ತಾರೆ. ಅಂದರೆ ಬಿಫೋರ್ ಅಂದರೆ ಮುಂಚಿತವಾಗಿ 1973 24 ಏಪ್ರಿಲ್ ಮುಂಚೆ ಏನೇ ಬಂದಿರಲಿ ಕಾನೂನುಗಳು, ಔಟ್ರಕ್ಕೆ ನಾವು ಜುಡಿಷಿಯಲ್ ರಿವ್ಯೂ ಕೇಳೋಕೆ ಬರಲ್ಲ. ಸೊ ಮುಂದೆ ಏನು ಆಗ್ತಾವಲ್ಲ ಔಟ್ರನ್ನೆಲ್ಲ ನಾವು ಜುಡಿಷಿಯಲ್ ರಿವ್ಯೂ ಮುಖಾಂತರ, ನ್ಯಾಯಿಕ ವಿಮರ್ಶೆ ಮುಖಾಂತರ ಕೇಳ್ಬೋದು. ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ಬೋದು ಅಂತೇಳಿ ವಾಮನ್ ರಾವ್ ಕೇಸಲ್ಲಿ ಹೇಳ್ತಾರೆ. ಇದು ಇಂಪಾರ್ಟೆಂಟು. ಇದನ್ನ ಇಟ್ಕೊಂಡೆ ಜುಡಿಷಿಯಲ್ ರಿವ್ಯೂನ ನಾವು ಎಲ್ಲಿ ಮೆನ್ಷನ್ ಮಾಡ್ತೀವಿ ಅಂತಂದರೆ, ಈ ಒಂದು ಭೂ ಸುಧಾರಣೆ ಕಾಯ್ದೆಗಳನ್ನ 1973 ಒಳಗಡೆ ಬಂದಿರೋಂಥ ಕಾನೂನುಗಳನ್ನ ನಾವು ಕೇಳೋಕ್ಕೆ ಬರಲ್ಲ. ಬಟ್ 73 ಆದಮೇಲೆ ಬರುತ್ತಂತೆ ಇವ್ರು ಹೇಳ್ತಾರೆ ಈ ಕೇಸಲ್ಲಿ, ವಾಮನ್ ರಾವ್ ಕೇಸಲ್ಲಿ. ಇದು ಗೊತ್ತಿರಲಿ. ನೆಕ್ಸ್ಟ್ SR ಬೊಮ್ಮಾಯಿ ಕೇಸ್ 1994 ಬರುತ್ತೆ. ಇದು ಇಂಪಾರ್ಟೆಂಟ್ ನೋಡಿ. 356 ಏನು ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ನ ದುರುಪಯೋಗಕ್ಕೆ ನಿಯಂತ್ರಣ ಮಾಡಬೇಕಂತೇಳಿ ಇವರು ಈ ಒಂದು ಬೊಮ್ಮಾಯಿ ಕೇಸಲ್ಲಿ ಮೆನ್ಷನ್ ಮಾಡ್ತಾರೆ. ಮತ್ತು SR ಬೊಮ್ಮಾಯಿ ಕೇಸ್ ಅಂದ್ರೆ ಆರ್ಟಿಕಲ್ 356 ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಪ್ರೆಸಿಡೆಂಟ್ ರೂಲ್ಗೆ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ. ಅಂದರೆ ಪ್ರೆಸಿಡೆಂಟ್ ರೂಲು ಏನಾದರೂ ಅಪ್ಲೈ ಮಾಡಿದ್ರಂತಂದರೆ ಸ್ಟೇಟ್ ಎಮರ್ಜೆನ್ಸಿ ಮುಖಾಂತರ ಅದನ್ನು ಜುಡಿಷಿಯಲ್ ರಿವ್ಯೂ ಮುಖಾಂತರ ನಾವು ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು ಇಲ್ಲಿ ನ್ಯಾಯಾಲಯದಲ್ಲಿ ಅಂತ ಗೊತ್ತಿರಬೇಕು. ಆಮೇಲೆ ಇವರು ಫೆಡರಲಿಸಮ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಇಲ್ಲೇ ಮೆನ್ಷನ್ ಮಾಡ್ತಾರೆ. ಸೆಕ್ಯುಲರಿಸಮ್ ಅನ್ನೋದು ಕೂಡ ಬೇಸಿಕ್ ಸ್ಟ್ರಕ್ಚರ್ಸ್ ಅಂತ ಇಲ್ಲೇ ಮೆನ್ಷನ್ ಮಾಡ್ತಾರೆ ಅನ್ನೋದು ಕ್ಲಾರಿಟಿ ಇರಲಿ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1994. ಇವರು ನಮ್ಮ ಕರ್ನಾಟಕದ ವ್ಯಕ್ತಿಗಳು ಅಂತ ಗೊತ್ತಿರಲಿ. ನೆಕ್ಸ್ಟ್ ವಿಶಾಖ ಗೈಡ್ಲೈನ್ಸ್ ಅಂತೇಳಿ 1997 ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತೇಳಿ. ಇದು ಇಂಪಾರ್ಟೆಂಟ್, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ. ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಮಾಡಬಾರ್ದು ಅಂಥೇಳಿ ತೀರ್ಪು ಕೊಡ್ತತೆ. ಅದನ್ನ ಇಟ್ಕೊಂಡೆ ಮುಂದೆ ಫ್ಯೂಚರಲ್ಲಿ ಒಂದು ಕಾಯ್ದೆ ತರ್ತಾರೆ, ಏನಂತ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಆ್ಯಕ್ಟ್ 2013ಕ್ಕೆ ಅಡಿಪಾಯ ಆಗ್ತಾರೆ. ಮತ್ತು ಇದಕ್ಕೆ ಕ್ಲಾರಿಟಿ ಇರಬೇಕು. ಯಾವುದೇ ಒಂದು ವುಮೆನ್ಸು ಅಥವಾ ಸ್ತ್ರೀಯರು ಒಂದು ಉದ್ಯೋಗದಲ್ಲಿ ಏನು ಉದ್ಯೋಗ ಸ್ಥಳದಲ್ಲಿ ಅವ್ರಿಗೆ ಕಿರುಕುಳ ಆಗ್ಲಾರ್ದಂಗೆ, ಲೈಂಗಿಕ ಕಿರುಕುಳ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಅಂಥೇಳಿ ವಿಶಾಖ ಗೈಡ್ಲೈನ್ಸ್ ಅನ್ನೋದು ಬಿಡ್ತಾರೆ. ಬೈ ದಿಸ್ ಜಡ್ಜ್ಮೆಂಟ್ ಅನ್ನೋದು 1997 ರಾಜಸ್ಥಾನ್ ಅನ್ನೋದು ಗೊತ್ತಿರಬೇಕು. ವರ್ಸಸ್ಸು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997. ಇದ್ರ ಮುಖಾಂತರನೇ 2013 ಪೋಸ್ ಆ್ಯಕ್ಟ್ ಬರ್ತದೆ, ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಆ್ಯಕ್ಟ್ ಅಂತೇಳಿ. ಇದು ತುಂಬ ಸಲ ಕೇಳಿದ್ದೇನೆ ನೋಡಿ. ನೆಕ್ಸ್ಟು L. ಚಂದ್ರಕುಮಾರ್ ಅಂತೇಳಿ 1997 ಬರುತ್ತೆ. ಇದು ಇಂಪಾರ್ಟೆಂಟ್ ನೋಡಿ. ಇವ್ರೇನು ಹೇಳ್ತಾರೆ ಅಂದರೆ,
ಟ್ರಿಬ್ಯುನಲ್ಸ್ ಕೊಟ್ಟಿರೋಂಥ ತೀರ್ಪು ಅಂತಿಮವೇ ಅಂತ ಕೇಳ್ತಾರೆ. ನೋಡಿ, ಟ್ರಿಬ್ಯುನಲ್ಸ್ ಯಾವುದೇ ಟ್ರಿಬ್ಯುನಲ್ಸ್ ಕೊಟ್ಟರೆ ಅದೇ ತೀರ್ಪು ಅಂತಿಮ ಅಂತ ಅನ್ನೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ಮತ್ತೆ ಜುಡಿಷಿಯಲ್ ರಿವ್ಯೂ ಮುಖಾಂತರ ಈ ಒಂದು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗ್ಬೋದು ಅನ್ನೋದು ಈ ಒಂದು ಚಂದ್ರಕುಮಾರ್ ಕೇಸಲ್ಲಿ ಹೇಳ್ತಾರೆ. ಈ ಟ್ರಿಬ್ಯುನಲ್ಸ್ ಅನ್ನೋದು ತುಂಬ ಸಲ ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ಸ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಗಿರ್ಬೋದು, ಕಾವೇರಿ ವಾಟರ್ ಟ್ರಿಬ್ಯುನಲ್ ಆಗಿರ್ಬೋದು, ಈ ಥರ ತುಂಬ ಇದ್ದಾವೆ. ಅಲ್ಲಿ ಕೊಟ್ಟಿರೋ ಜಡ್ಜ್ಮೆಂಟ್ಸೇ ಫೈನಲ್ ಅಲ್ಲ. ಯಾಕಂದರೆ ಅಲ್ಲಿ ಎಷ್ಟೇ ಜಡ್ಜ್ಮೆಂಟ್ಸ್ ಕೊಟ್ಟರು ನಾವು ಫ್ಯೂಚರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಳಿದ್ದಾರೆ ಕೂಡ, ನಾವು ಆಲ್ರೆಡಿ ತುಂಬ ನ್ಯೂಸಲ್ಲಿ ಕೇಳಿದ್ದೀವಿ. ಸೊ ಅಲ್ಲಿ ಕೊಟ್ಟಿರೋ ತೀರ್ಪೇ ಅಂತಿಮ ಅಲ್ಲ ಅನ್ನೋದು ಗೊತ್ತಿರಬೇಕು. ಜುಡಿಷಿಯಲ್ ರಿವ್ಯೂ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಹೋಗ್ಬೋದು ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟು IR ಕೊಹೆಲೋ ಕೇಸ್ ಅಂತೇಳಿ ಗೊತ್ತಿರಬೇಕು. ಇದು ಸ್ಟೇಟ್ ಆಫ್ ತಮಿಳ್ನಾಡು. ಇದು 2007ರಲ್ಲಿ ಬರುತ್ತೆ. ಇದು ಇಂಪಾರ್ಟೆಂಟ್ ನೋಡಿ. 9ನೇ ಅನುಸೂಚಿಯ ಕಾನೂನುಗಳನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸುತ್ತೇವೆ ಅಂತೇಳಿ ಹೇಳ್ತದೆ. ಇದು ತೀರ್ಪು ಕೊಡ್ತಾರೆ, ಹೌದು ಅಂತ ಹೇಳ್ತಾರೆ. ನೋಡಿ, ಒಂದು ಜುಡಿಷಿಯಲ್ ರಿವ್ಯೂವಿಗೆ ಈ ಒಂದು 9th ಸ್ಕೆಡ್ಯೂಲ್ ರಿವ್ಯೂನ ಮಾಡ್ಬೋದು ಅಂತ ಹೇಳಿದ್ರೆ ಎಸ್ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ 9ನೇ ಸ್ಕೆಡ್ಯೂಲ್ನಾಗ ಏನೇ ಹಾಕಿದ್ರು, ಫಾರ್ ಎಕ್ಸಾಂಪಲ್ ಭೂ ಸುಧಾರಣೆಗಳು ಹಾಕಿದ್ದಾರೆ, ತುಂಬ ಹಾಕಿದ್ದಾರೆ, ಅದನ್ನೆಲ್ಲ ನಾವು ಮತ್ತೆ ಪ್ರಶ್ನೆ ಮಾಡ್ಬೋದಾ ಅಂತಂದರೆ ಎಸ್ ಬರುತ್ತೆ ಅಂತ ಹೇಳ್ತಾರೆ. ಈ IR ಕೊಹೆಲೋ ಕೇಸ್ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಎಂಜಾಕ್ ಕೇಸ್ ನೋಡಿ. ಇದು ಅಂದರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿರ್ಬೋದು, ಹೈಕೋರ್ಟ್ ಜಡ್ಜ್ಗಳಾಗಿರ್ಬೋದು, ಒಂದು ಕೊಲಿಜಿಯಂ ಮುಖಾಂತರ ಆಯ್ಕೆ ಮಾಡ್ತೀವಿ. ಬಟ್ ಇಲ್ಲಿ ಎಂಜಾಕ್ ಅಂತಂದರೆ ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಟಿ ಅಂತೇಳಿ, ಅದ್ರಾಗ ಈವನ್ ಗೌರ್ಮೆಂಟ್ದವರು ಇರ್ತಾರೆ, ಈವನ್ ಜಡ್ಜ್ಗಳು ಇರ್ತಾರೆ. ಮಿಕ್ಸ್ ಆಗಿ ಅವರು ಒಂದು ನೇಮಕ ಮಾಡಬೇಕಂತ ಬಂದಿತ್ತು 2015ರಲ್ಲಿ. ಬಟ್ ನ್ಯಾಯಾಧೀಶರ ನೇಮಕದಲ್ಲಿ ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಆದ್ಯತೆ ಅಂತ ಹೇಳ್ತಾರೆ. ನೋಡಿ, ಆರ್ಟಿಕಲ್ಲು ಈ ಒಂದು DPSPಲ್ಲಿ ಮೆನ್ಷನ್ ಮಾಡ್ತದೆ, ನ್ಯಾಯಾಂಗವನ್ನು ಶಾಸಕಾಂಗದಿಂದ ಬೇರ್ಪಡಿಸಬೇಕಂತ ಹೇಳಿದೆ. ಅದು ಒಂದು ಇಟ್ಕೊಂಡು ಎಂಜಾಕ್ ಕೇಸ್ನ ಹೊಡೆದಾಕ್ಬಿಡ್ತಾರೆ ಅನ್ನೋದು ಕ್ಲಾರಿಟಿ ಇರಬೇಕು ನಮಗೆ. ನೆಕ್ಸ್ಟ್ ಹೋಗೋಣ, ಪುಟ್ಟಸ್ವಾಮಿ ಕೇಸಸ್ಸು. ನೋಡಿ, ಇದೇನು ಹೇಳ್ತದೆ, ಪ್ರೈವೇಸಿ ಮೂಲಭೂತ ಹಕ್ಕಿ ಅಂತ ಕೇಳ್ತದೆ, ಹೌದು ಅಂತ ತೀರ್ಪು ಕೊಡ್ತದೆ ಅನ್ನೋದು ಕ್ಲಾರಿಟಿ ಇರಬೇಕು. ಗೌಪ್ಯತೆ ಮೂಲಭೂತ ಹಕ್ಕು, ಇದು ಆರ್ಟಿಕಲ್ 21 ಅಂಡರ್ನಾಗ ಬರುತ್ತೆ. ಇದು ಇಂಪಾರ್ಟೆಂಟು. ಡಿಗ್ನಿಟಿಯಿಂದ ಬದುಕೋದು, ಗೌಪ್ಯತೆಯಿಂದ ಬದುಕೋದು, ಇದೆಲ್ಲ ಮೂಲಭೂತ ಹಕ್ಕು ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ 16ನೇ ಜಡ್ಜ್ಮೆಂಟ್ ನೋಡಿ, ನವತೇಜ್ ಸಿಂಗ್ ಜೋಹರ್ ಕೇಸ್ ಅಂತ 2018ರಲ್ಲಿ ಸೆಕ್ಷನ್ 377 ಭಾಗಶಃ ರದ್ದು ಮಾಡ್ತಾರೆ. ಇದರಲ್ಲಿ LGBTQ ಹಕ್ಕುಗಳಿಗೆ ಮಾನ್ಯತೆ ಕೊಡ್ತಾರೆ. ಅಂದರೆ ಟ್ರಾನ್ಸ್ಜೆಂಡರ್ಸು ಅವ್ರೇನಾದರೂ ಸಮ್ಮತಿಯ ಮೇಲೆ ಸಮಲೈಂಗಿಕ ಸಂಬಂಧ ಏನಾದರೂ ಇಟ್ಕೊಂಡ್ರೆ ಅದು ಅಪರಾಧವಲ್ಲ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಸಮ್ಮತಿಯ ಆಧಾರದ ಮೇಲೆ ಸಮಲೈಂಗಿಕ ಸಂಬಂಧ ಅಪರಾಧವಲ್ಲ ಅಂತೇಳಿ ಇದರಲ್ಲಿ ತೀರ್ಪು ಕೊಡ್ತಾರೆ ಅನ್ನೋದು ಕ್ಲಾರಿಟಿ ಇರಬೇಕು. ಇದರಿಂದ ಅವರು ಕೂಡ ಒಂದು ಹಕ್ಕುಗಳಿಗೆ ಮಾನ್ಯತೆ ಸಿಗ್ತದೆ. LGBTQ ಕಮ್ಯುನಿಟಿ ಎಲ್ಲಂತಂದರೆ ಲೆಸ್ಬಿಯನ್, G ಅಂತಂದರೆ ಗೇಸ್, B ಅಂತಂದರೆ ಬೈಸೆಕ್ಸುವಲ್, T ಅಂದರೆ ಟ್ರಾನ್ಸ್ಜೆಂಡರ್ಸ್, Q ಅಂತಂದರೆ ಕ್ವೇರಿಸ್ ಅಂತ ಗೊತ್ತಿರಬೇಕು. ನವತೇಜ್ ಸಿಂಗ್ ಜೋಹರ್ ಕೇಸ್ 2018ರಲ್ಲಿ ಬರುತ್ತೆ. ನೋಡಿ, ನೆಕ್ಸ್ಟ್ ಒಂದು ಜಡ್ಜ್ಮೆಂಟ್ ಹೋಗೋಣ. ಶಬರಿಮಲೆ ಕೇಸು. ಶಬರಿಮಲೆ ಕೇಸ್ 2018ರಲ್ಲಿ ಬರುತ್ತೆ. ಕೆಲವೊಂದು ಅಂದರೆ ಆಲ್ಮೋಸ್ಟ್ ಲೇಡೀಸ್ನ ಈ ಒಂದು ಟೆಂಪಲಲ್ಲಿ ಅಲೋ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಮಹಿಳೆಯರ ದೇವಾಲಯ ಪ್ರವೇಶನ ಒಂದು ಅನುಮತಿ ಕೊಡ್ತಾರೆ ಪ್ರವೇಶಕ್ಕೆ ಈ ಒಂದು ತೀರ್ಪು ಮುಖಾಂತರ. ಶಬರಿಮಲೆ ಕೇಸ್ ಅಂತೇಳಿ ಗೊತ್ತಿರಬೇಕು. ಇದರಿಂದ ನಮಗೆ ಜೆಂಡರ್ ಈಕ್ವಾಲಿಟಿ ಇನ್ನೂ ಬಲಪಡಿಸುತ್ತೆ ಅಂತೇಳಿ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಆದಮೇಲೆ ಅಯೋಧ್ಯೆ ಜಡ್ಜ್ಮೆಂಟ್ ಅಂತ ಬರುತ್ತೆ. 2019ರಲ್ಲಿ ರಾಮ ಜನ್ಮಭೂಮಿ ವಿವಾದದ ಬಗ್ಗೆ ತೀರ್ಪು ಕೊಟ್ಟಾಗ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಒಂದು ವಿವಾದಿತ ಜಾಗ ರಾಮ ಮಂದಿರ ನಿರ್ಮಾಣಕ್ಕೆ ಮಹತ್ವ ಕೊಡುತ್ತೆ. ಸೊ ಇನ್ಮೇಲೆ ಇಲ್ಲಿ ಟೆಂಪಲ್ ಕಟ್ಬೋದು ಅಂತ ಹೇಳ್ತಾರೆ. ಇದು ಕ್ಲಾರಿಟಿ ಇರಬೇಕು. ಅಂತಿಮ ತೀರ್ಪು ಇಲ್ಲಿ ಕೊಟ್ಬಿಡ್ತಾರೆ. ಇದು ದಶಕಗಳ ಹಳೆಯ ವಿವಾದಕ್ಕೆ ಅಂತ್ಯ ಕೊಟ್ಬಿಡ್ತಾರಿಲ್ಲ. ಮತ್ತು ಇದನ್ನು ಅಯೋಧ್ಯೆ ಡಿಸ್ಪ್ಯೂಟ್ ಅಂತಲೇ ಕರಿತೀವಿ. ಲ್ಯಾಂಡ್ ಪ್ರಾಬ್ಲಮ್ಸ್ ಆಗಿರ್ತದೆ, ಲಾಸ್ಟಿಗೆ ಜನ್ಮಭೂಮಿ ಆಗಿರೋಂಥ ರಾಮಂದು ಅಲ್ಲಿ ನಾವು ಟೆಂಪಲ್ ಕಟ್ಬೋದು ಅಂತೇಳಿ ತೀರ್ಪು ಕೊಡ್ತಾರೆ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ EWS ರಿಸರ್ವೇಷನ್ ಕೇಸು ನೋಡಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ. 2022ರಲ್ಲಿ ಬರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ 103ನೇ ಸಂವಿಧಾನ ತಿದ್ದುಪಡಿ ಮಾಡಿಕೊಂಡು 10% EWS ಮೀಸಲಾತಿ ಕೊಡ್ತಾರೆ. ಮತ್ತು ಇದರ ಇಂಪಾರ್ಟೆಂಟ್, ಆರ್ಥಿಕ ಆಧಾರಿತ ಮೀಸಲಾತಿಗೆ ಸಂವಿಧಾನಾತ್ಮಕ ಮಾನ್ಯತೆ ಕೊಡ್ತಾರೆ. ಈ EWS ರಿಸರ್ವೇಷನ್ ಅದು ಇಂಪಾರ್ಟೆಂಟ್ ನೋಡಿ. ಇವೆಲ್ಲ ಜಡ್ಜ್ಮೆಂಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ಕೆಲವೊಂದು ರಿವಿಷನ್ ಮಾಡ್ಕೊಳ್ಳೋಕೆ ಕೆಲವೊಂದು ಪಾಯಿಂಟ್ಸ್ ಮೇಲೆ ಕೇಳಿಬಿಡ್ತಾನೆ. ಗೋಲಕ್ನಾಥ್ ಅಂದ ತಕ್ಷಣ ಏನು ಹೇಳ್ತಾರೆ, ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದಾ ಇಲ್ಲ ಅಂತ ಹೇಳ್ತಾರೆ, ಅಥವಾ ಮಾಡಿ ಆ ಒಂದು ಜಡ್ಜ್ಮೆಂಟಲ್ಲಿ ಏನಂತ ಕೇಳಿದೆ ಅಂತ ಹೇಳ್ತಾರೆ. ನೋಡಿ, ಮೂಲಭೂತ ಹಕ್ಕುಗಳು ಸಂಸತ್ತು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಗೋಲಕ್ನಾಥ್ ಕೇಸಲ್ಲಿ ಹೇಳ್ಬಿಟ್ಟಿರ್ತಾರೆ. ಬಟ್ ಅದನ್ನು ಚೇಂಜ್ ಮಾಡಿ ಕೇಶಾನಂದ್ ಬೇರೆ ಭಾರತ ಕೇಸಲ್ಲಿ ಒಂದು ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಕೇಶಾನಂದ್ ಭಾರತ ಕೇಸ್ ಅಂದ ತಕ್ಷಣ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಇಂದಿರಾ ಗಾಂಧಿ ಅಂದ ತಕ್ಷಣ ಇಂದಿರಾ ಗಾಂಧಿ ಕೇಸಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಬೇಕಂತ ಹೇಳ್ತಾರೆ. ಮನೇಕಾ ಗಾಂಧಿಯಲ್ಲಿ ಆರ್ಟಿಕಲ್ 21 ಎಕ್ಸ್ಪೆನ್ಷನ್ ಮಾಡಿ ಟ್ರಾವೆಲ್ ಮಾಡ್ಬೋದು ಫಾರಿನ್ಗೆ ಅಂತ ಹೇಳ್ತಾರೆ. ಮಿನ್ರೋ ಮಿಲ್ ಕೇಸಲ್ಲಿ ಫಂಡಮೆಂಟಲ್ ರೈಟ್ಸು DPSPನ ಸಮತೋಲನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ. SR ಬೊಮ್ಮಾಯಿ ಕೇಸಲ್ಲಿ ಫೆಡರಲಿಸಮ್ ಮತ್ತು ಪ್ರೆಸಿಡೆಂಟ್ರನ್ನ ಒಂದು ಜುಡಿಷಿಯಲ್ ರಿವ್ಯೂ ಕಂಡಕ್ಟ್ ಮಾಡಬೇಕು. ಫೆಡರಲಿಸಮ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಅಂತ ಮೆನ್ಷನ್ ಮಾಡ್ತಾರೆ. ವಿಶಾಖ ಗೈಡ್ಲೈನ್ಸಲ್ಲಿ ವುಮೆನ್ ಪ್ರೊಟೆಕ್ಷನ್ಗೋಸ್ಕರ ಗೈಡ್ಲೈನ್ಸ್ ಬಿಡ್ತಾರೆ. IR ಕೊಹೆಲಾ ಕೇಸಲ್ಲಿ 9th ಸ್ಕೆಡ್ಯೂಲ್ ರಿವ್ಯೂ ಮಾಡ್ಬೋದು ಅಂತಾರೆ.
ಪುಟ್ಟೋಸಮ್ ಕೇಸಲ್ಲಿ ರೈಟ್ ಟು ಪ್ರೈವಸಿ ಬಗ್ಗೆ ಮೆನ್ಷನ್ ಮಾಡ್ತಾರೆ. EWS ಕೇಸಲ್ಲಿ ಎಕನಾಮಿಕ್ ರಿಸರ್ವೇಷನ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಅದೇ ಥರ 104 ಈ ಒಂದು ರಿಸರ್ವೇಷನ್ ಕಂಟಿನ್ಯೂ ಮಾಡ್ತಾರೆ SC STಗೆ, ಇದು ಕ್ಲಾರಿಟಿ ಇರಬೇಕು. ಆಮೇಲೆ ಆಂಗ್ಲೋ ಇಂಡಿಯನ್ಸ್ನ ರಿಮೂವ್ ಮಾಡಿಬಿಡ್ತಾರೆ. 105 106 ಈ ಥರ ಎಲ್ಲ ನೀವು ತಿಳ್ಕೊಂಡಿರ್ಬೇಕು ತಿದ್ದುಪಡಿ ಬಗ್ಗೆ. ಈಗ ನಾನು ಮಾಡಿರೋದು ಜಡ್ಜ್ಮೆಂಟ್ಸ್ ಬಗ್ಗೆ ನೋಡಿ. ಅದರಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟು, ಈ ಒಂದು ಗೋಲಕ್ನಾಥ್ ಅಂದ ತಕ್ಷಣ ಅವ್ರು ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆ ಹೋಗ್ತೀನಿ ನಾನು. ಫಂಡಮೆಂಟಲ್ ರೈಟ್ಸ್ ಅನ್ನೋದೇನು ಇದು ಇಂಪಾರ್ಟೆಂಟ್ ನೋಡಿ. ಫಂಡಮೆಂಟಲ್ ರೈಟ್ಸ್ ಅನ್ನೋದು ರಕ್ಷಕ ಇದ್ದಂಗೆ ನಮಗೆ. ಏನು ಹೇಳ್ತದೆ ನೋಡೋಣ. ಈ ಒಂದು ಆರ್ಟಿಕಲ್ 13/1, 13/2, 13/3, 13/4 ಬಗ್ಗೆ ತಿಳ್ಕೊಂಬಿಟ್ರೆ ತುಂಬ ಎಕ್ಸಾಮ್ಸಿಗೆ ನೀವು ಆನ್ಸರ್ ಮಾಡ್ತೀರಿ. 13/1 ಏನು ಹೇಳ್ತದಂದರೆ, ಸಂವಿಧಾನ ಜಾರಿಗೆ ಬರುವ ಮೊದಲು ಇದ್ದಂಥ ಕಾನೂನುಗಳು ಏನಾದರೂ ಫಂಡಮೆಂಟಲ್ ರೈಟ್ಸ್ ವಿರುದ್ಧವಾಗಿದ್ದರೆ ಅವ್ರನ್ನೆಲ್ಲ ಅಮಾನ್ಯ ಅಂದರೆ ನಲ್ ಆ್ಯಂಡ್ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ. ಅಂದರೆ ಬಿಫೋರ್ ಸಂವಿಧಾನ ಬರಲಿಕ್ಕೆ ಮುಂಚೆ 1950 ಮುಂಚೆ ಏನಾದರೂ ಕಾನೂನುಗಳು ಇರ್ತಾವಲ್ವ, ಅವೇನಾದರೂ ಸಂವಿಧಾನಕ್ಕೆ ಅಂದರೆ ಫಂಡಮೆಂಟಲ್ ರೈಟ್ಸ್ ಧಕ್ಕೆ ಹೊಡಿತಿದ್ರೆ ಅವ್ರನ್ನ ನಾವು ನಲ್ ಆ್ಯಂಡ್ ಅವಾಯ್ಡ್ ಅಮಾನ್ಯ ಅಂತ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ. 13/1 ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ 13/2 ಏನು ಹೇಳ್ತದಂದರೆ, ಸಂವಿಧಾನ ಬಂದಮೇಲೆ ಅಂದರೆ ನೆನಪಿರಲಿ, ರಾಜ್ಯವು ಫಂಡಮೆಂಟಲ್ ರೈಟ್ಸನ್ನು ಕಸಿದುಕೊಳ್ಳುವಂಥ ಏನಾದರೂ ಅಧಿಕಾರ ಟ್ರೈ ಮಾಡಿದ್ರೆ, ಅಧಿಕಾರ ಯೂಸ್ ಮಾಡಿಕೊಂಡ್ರೆ ಅದನ್ನು ನಾವು ನಲ್ ಆ್ಯಂಡ್ ಅವಾಯ್ಡ್ ಕೂಡ ಮಾಡ್ಬೋದು. ಅಂದರೆ ಯಾವುದೇ ರೀತಿ ಧಕ್ಕೆ ಹೊಡೆಯೋಂಗಿಲ್ಲ. ಯಾವುದನ್ನ ಫಂಡಮೆಂಟಲ್ ರೈಟ್ಸ್ ಯಾವ ಒಂದು ಸ್ಟೇಟ್ DPSP ಪ್ರಿನ್ಸಿಪಲ್ಸ್ ಮುಖಾಂತರ ಸ್ಟೇಟ್ ಗೌರ್ಮೆಂಟ್ಗಳು ಕಸಿದುಕೊಳ್ಳೋಕೆ ಬರೋಂಗಿಲ್ಲ. ಇದು ಕ್ಲಾರಿಟಿ ಇರಬೇಕು. ಯಾವುದನ್ನು ಕಸಿದುಕೊಳ್ಳೋಕೆ ಬರೋಂಗಿಲ್ಲ, ಫಂಡಮೆಂಟಲ್ ರೈಟ್ಸ್ನ 13/2 ಮೆನ್ಷನ್ ಮಾಡ್ತದೆ. ಇದು ಇಂಪಾರ್ಟೆಂಟ್. ಆಮೇಲೆ 13/3 ಏನು ಮೆನ್ಷನ್ ಮಾಡ್ತಾರೆ ಅಂದರೆ, ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಲಾ ವೈಲೇಟಿಂಗ್ ಫಂಡಮೆಂಟಲ್ ರೈಟ್ಸ್ ಅಂತ ಮೆನ್ಷನ್ ಮಾಡಿಬಿಡ್ತಾರೆ. ಆ ಲಾ ಅಂತಂದರೆ ಏನಪ್ಪ ಅಂತ ಮೀನಿಂಗ್ ಗೊತ್ತಿರಬೇಕು ನಮಗೆ. ಇದೇ ಮೊನ್ನೆ ರೀಸೆಂಟಾಗಿ UPSC ಆಗಿರೋಂಥ ಕ್ವಶನು. ಲಾ ಅಂತಂದರೆ ಒಂದು ನೋಡಿ, ಆ್ಯಕ್ಟ್ ತಂದಿದ್ರು ಕೂಡ ಅದನ್ನು ಲಾ ಅಂತ ಕರಿತೀವಿ, ಆರ್ಡಿನೆನ್ಸ್ ತಂದಿದ್ರು ಕೂಡ ಅದನ್ನು ಲಾ ಅಂತ ತರ್ತೀವಿ, ರೂಲ್ಸ್ ಆಗಿದ್ರು ಕೂಡ ಲಾ ಅಂತ ತರ್ತೀವಿ, ರೆಗ್ಯುಲೇಷನ್ಸ್ ಕೂಡ ಲಾ ಅಂತ ಅಂಡರ್ನಾಗ ಬರುತ್ತೆ, ನೋಟಿಫಿಕೇಷನ್ ಕೂಡ ಲಾ ಅಂಡರ್ನಾಗ ಬರುತ್ತೆ, ಬೈಲಾ ಕೂಡ ಲಾ ಅಂಡರಾಗಿ ಬರುತ್ತೆ, ಕಸ್ಟಮ್ ಕೂಡ ಅದರಲ್ಲೇ ಬರುತ್ತೆ. ಆರ್ಟಿಕಲ್ 13/4 ಇವೆಲ್ಲವೂ ಲಾ ಅನ್ನೋ ಮೀನಿಂಗಲ್ಲೇ ಬರುತ್ತೆ. ಅದಕ್ಕೋಸ್ಕರ 24 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಅದ್ರ ಮುಖಾಂತರ ಹೇಳ್ತಾರೆ ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನೋದು ಯಾವುದೇ ಕಾರಣಕ್ಕೂ ಲಾ ಅಲ್ಲ ಅಂತೇಳಿ ಮೆನ್ಷನ್ ಮಾಡ್ತಾರೆ ಅದರಲ್ಲಿ. ನಾನು ಹೇಳಿರೋ ಒಂದು ಆ್ಯಕ್ಟ್ ಆಗಿರ್ಬೋದು, ಆರ್ಡಿನೆನ್ಸ್ ಆಗಿರ್ಬೋದು, ರೂಲ್ ಆಗಿರ್ಬೋದು, ರೆಗ್ಯುಲೇಷನ್ ಆಗಿರ್ಬೋದು, ನೋಟಿಫಿಕೇಷನ್ ಆಗಿರ್ಬೋದು, ಬೈಲಾ ಆಗಿರ್ಬೋದು, ಕಸ್ಟಮ್ ಆಗಿರ್ಬೋದು, ಇವೆಲ್ಲನೂ ನಮಗೆ ಲಾ ಅನ್ನೋ ಡೆಫಿನೇಷನಲ್ಲೇ ಬರುತ್ತೆ, ಮೀನಿಂಗಲ್ಲೇ ಬರುತ್ತೆ. ಬಟ್ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಅನ್ನೋದು ಲಾ ಅನ್ನೋ ಮೀನಿಂಗ್ ಬರೋಂಗಿಲ್ಲ. ಅದಕ್ಕೋಸ್ಕರ ಈ ಒಂದು ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಮುಖಾಂತರ ಇಡೀ ಸಂವಿಧಾನದ ಎಲ್ಲ ಭಾಗನೂ ತಿದ್ದುಪಡಿ ಮಾಡ್ತಾರೆ. ಬಟ್ ಲಿಮಿಟೆಡ್ ಪವರ್ ಬಳಸ್ಕೋಬೇಕು. ಮತ್ತು ಅದ್ರ ಜೊತೆಗೆ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅದಕ್ಕೋಸ್ಕರ ಒಂದು ಆರ್ಟಿಕಲ್ 21 ಆಗಿರ್ಬೋದು, ಆರ್ಟಿಕಲ್ 19 ಆಗಿರ್ಬೋದು, ಎಷ್ಟೋ ಸಲ ತಿದ್ದುಪಡಿ ಮಾಡಿದ್ದಾರೆ. ಗೋಲಕ್ನಾಥ್ ಕೇಸಲ್ಲಿ ಏನು ಹೇಳಿತ್ತು, ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿತ್ತು. ಬಟ್ ಈ ಒಂದು ಲಾ ಒಂದು ಡೆಫಿನೇಷನಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಹಾಕಿಲ್ಲ. ಅದಕ್ಕೋಸ್ಕರನೇ ಇವತ್ತು ಎಲ್ಲ ಒಂದು ಪಾರ್ಟ್ನ, ಸಂವಿಧಾನದ ಎಲ್ಲ ಭಾಗಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಸಂಸತ್ತು ಅನ್ನೋದು ಕ್ಲಾರಿಟಿ ಇರಬೇಕು. ಈ ಒಂದು ಆರ್ಟಿಕಲ್ ಮುಖಾಂತರ ಎಲ್ಲ ಒಂದು ಐಡಿಯಾ ಬರುತ್ತೆ ನಿಮಗೆ. 13/4 ಆರ್ಟಿಕಲ್ ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ನೋಡಿ. ಈ ಒಂದು ಜಡ್ಜ್ಮೆಂಟ್ಸ್ನ ಸುಮಾರು 19 ಜಡ್ಜ್ಮೆಂಟ್ಸ್ ಕೊಟ್ಟಿದ್ದೀನಿ. ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಿದ್ದೀನಿ ನೋಡಿ. ಶಂಕರಿ ಪ್ರಸಾದ್ ಕೇಸ್, ಸಜ್ಜನ್ ಸಿಂಗ್ ಕೇಸ್, ಗೋಲಕ್ನಾಥ್ ಕೇಸ್, ಕೇಶಾನಂದ್ ಭಾರತ್ ಕೇಸ್ ಮೆನ್ಷನ್ ಮಾಡಿರೋ ಎಲ್ಲ ಕೇಸ್ಗಳು ಮುಂಬರುವಂಥ ಎಕ್ಸಾಮ್ಸ್ಗೆ ಬರೋಂಥ ಚಾನ್ಸಸ್ ತುಂಬ ಇದೆ. ಸೊ ಎಲ್ಲ ರಿವಿಷನ್ ಮಾಡ್ತಾ ಹೋಗಿ, ತುಂಬ ಇಂಪಾರ್ಟೆಂಟ್ ನೋಡಿ. ಇದೇ ಥರ ಇನ್ನೂ ಹೆಚ್ಚಿನದಾಗಿ ವೀಡಿಯೋಸ್ ಬಿಡ್ತೀವಿ. ಸೊ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ನಮ್ಮ ಬಯೋಜಿಕೆ ಅಕಾಡೆಮಿ ಆ್ಯಂಡ್ ಈ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ಇಂಪಾರ್ಟೆಂಟ್ ಸ್ಲೈಡ್ಸ್ನು ಕೊಟ್ಟಿದ್ದೀವಿ, ಶಾರ್ಟ್ಸ್ ವೀಡಿಯೋಸು ಮಾಡಿದ್ವಿ, ವೀಡಿಯೋಸ್ನು ಕೊಡ್ತಾ ಇದ್ವಿ. ನಿಮಗೋಸ್ಕರ ಒಳ್ಳೆ ವೀಡಿಯೋಸ್ನ ತರಲಿಕ್ಕೆ ಟ್ರೈ ಮಾಡ್ತಾಯಿದ್ವಿ. ನೀವು ಒಂದು ಕಮೆಂಟ್ ಮಾಡಿ, ನಾವು ಒಂದು ಒಳ್ಳೆ ವೀಡಿಯೋಸ್ನ ಬಿಡ್ತೀವಿ, ಈ ಥರ ಬೇಕು ಅಂತ. ಇವನ್ ಡೌಟ್ಸ್ ಇದ್ದರೆ ಕೇಳಿ, ಇವನ್ ರಾಂಗ್ ಇದ್ದರೆ ಹೇಳಿ, ನಾವು ತಿದ್ಕೊಳ್ತೀವಿ. ಸೊ ನೀವು ಸಪೋರ್ಟ್ ಮಾಡಿದ್ರೇ ನಾವು ಏನೋ ಒಂದು ಒಳ್ಳೆ ವೀಡಿಯೋಸ್ನ ತರಲಿಕ್ಕೆ ಸಾಧ್ಯ. ಸೊ ಹಾಗೆ ಹೇಳ್ತಾ ನನ್ನ ಈ ವಿಡಿಯೋಸ್ನ ಈ ಒಂದು ವಿಡಿಯೋದಲ್ಲಿ ಎಲ್ಲ ಜಡ್ಜ್ಮೆಂಟ್ಸ್ ಕೊಟ್ಟಿದ್ದೀನಿ. ಆದಷ್ಟು ರಿವಿಷನ್ ಮಾಡಿ, ಮುಂಬರೋಂಥ ಎಕ್ಸಾಮ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಇದೇ ಥರ ಮಾಡ್ತಾ ಹೋಗ್ತೀನಿ. ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಅಸ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.